ಡಿಮ್ಯಾಂಡ್ ಕ್ರಿಯೇಷನ್. ಸರ್, ಈಗ ಆಪರೇಷನ್ ಹಸ್ತ ಕಾಂಗ್ರೆಸ್ನ ಸೆಳಿತಾ ನಿಮ್ಮ ಶಾಸಕರು ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ವಿಚಾರವಾಗಿ ಏನಾದ್ರು ಶಾಸಕರನ್ನ ವಿಶ್ವಾಸ ತೆಗೆದುಕೊಳ್ಳೋದು ಇತ್ತೀಚಿನ ದಿನಗಳಷ್ಟು ಅಸಮಾಧಾನ ಶಾಸಕರು ಹೊರಹಾಕಿದ್ದಾರೆ. ನಿಮ್ಮ ಶಾಸಕರಲ್ಲಿ ಸಮನ್ವಯದ ಕೊರತೆ ಇದೆ ಅನ್ನೋದು ರೀತಿಯಲ್ಲಿ ಸದ್ಗುರು ಪ್ರೋಗ್ರಾಮ್ ಅಮಿತ್ ಶಾ ಕಾರ್ಯಕ್ರಮ ಭೇಟಿಯಾಗಿದ್ರು. ಅಮಿತ್ ಶಾ ಅದಕ್ಕೇನು ರಾಜಕಾರಣದ ಬಣ್ಣ ಏನು ಕಟ್ಟಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಬಟ್ ಈಗ ನೋಡಿ, ಅಂತಿಮವಾಗಿ ನಿನ್ನೆ ಹೋಗಿರ್ತಕ್ಕಂಥ ಕಾರ್ಯಕ್ರಮ ಏನು ಶಿವರಾತ್ರಿ. ಶಿವರಾತ್ರಿ ಹಿನ್ನೆಲೆಯಲ್ಲಿ ಬಹುಶಃ ಅವ್ರ ಮನೆಗೆ ಬಂದು ಸದ್ಗುರು ಅವರು ಕರೆದ ಸಂದರ್ಭದಲ್ಲಿ ಅವರು ಶಿವನ ಒಬ್ಬ ಭಕ್ತರಾಗಿ ಆರಾಧಕರಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು. ಇಲ್ಲ, ಶಾಸಕರ ವಿಚಾರವಾಗಿ ಅಣ್ಣ ನಾನೊಂದು ಮಾತು ಹೇಳ್ತೀನಿ. ಇಲ್ಲಿ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಈಗ 19 ಇದ್ದಿದ್ದು ಈಗ 18ಕ್ಕೆ ಇಳಿಕೆ ಆಗಿದೆ. ಅದರಲ್ಲಿ ಬಹುತೇಕರು ಅಂದರೆ ನೀವು ಹೆಚ್ಚು ಕಮ್ಮಿ 97, 98, 99.95% ತಗೊಳ್ಳಿ. ಬಹುತೇಕರು ಇರ್ಬೋದು. ಸಣ್ಣ ಪುಟ್ಟ ಏನಾದರೂ ಮನಸ್ಸುಗಳಲ್ಲಿ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಹೊರಗಡೆ ಹಾಕ್ಬೋದು, ಬಂದು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಕೂತು ಚರ್ಚೆಯನ್ನು ಮಾಡ್ಬೋದು. ಅದು ನಾವು ನೋಡಿದ್ದೀವಿ, ಇಲ್ಲ ಅಂತ ಅಲ್ಲ. ಬಟ್ ಅದು ಭಾಳ ಬೆರಳೆಣಿಕೆಯಷ್ಟು ಜನ ಅಂತಕ್ಕಂಥದ್ದು ಕೂಡ ನನ್ನ ಸ್ಪಷ್ಟವಾದಂಥ ನಿಲುವು. ಯಾಕೆಂದರೆ ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿಗೆ ಹೋಗಿರ್ಬೋದು, ಡೆಲ್ಲಿಗೆ ಹೋದರೂ ಕೂಡ, ಅಥವಾ ನಾನೇ ಇರ್ಬೋದು, ಇವತ್ತು ಒಬ್ಬ ಪಕ್ಷದ ಒಂದು ಕಾರ್ಯಕರ್ತನಾಗಿ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಇವತ್ತೇನು ಶಾಸಕರು ಆಯ್ಕೆ ಆಗಿದ್ದಾರೆ, ಎಲ್ಲರನ್ನೂ ಕೂಡ ಇವತ್ತು ವ್ಯಕ್ತಿಗತವಾಗಿ ಒಂದು ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಭಾನುವಾರದ ದಿನ ಕೂಡ ಸೆಷನ್ನು ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ. ಭಾನುವಾರ ಬೆಳಿಗ್ಗೆ ಹತ್ತತ್ರ ಪಕ್ಷದ ಚೌಕಟ್ಟಿನಲ್ಲಿ ಯಾರು ಹಾಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರುಗಳು ಇವರೆಲ್ಲ ಇದ್ದಾರೆ, ಯಾರು ಅಭ್ಯರ್ಥಿಗಳೆಲ್ಲ ಸೇರಿದಂತೆ ಒಂದು 88 ಜನ ಲಿಸ್ಟ್ ಆಗಿದೆ. 88 ಮೆಂಬರ್ಸ್ ಆಲ್ಸೋ ವಿಲ್ ಬಿ ಪ್ರೆಸೆಂಟ್. ಐ ಥಿಂಕ್ ರ್ಯಾಡಿಸನ್ ಹೋಟ್ಲಲ್ಲೆಲ್ಲೋ ಬೆಳಗ್ಗೆ ಒಂದು 11:30 ಗಂಟೆಗೆ ಸ್ಥಳನೂ ನಿಗದಿಯಾಗಿದೆ, ದಿನಕ್ಕೂ ಡೇಟು ನಿಗದಿಯಾಗಿದೆ. ಅದು ಬಿಟ್ಟರೆ ಸಂಜೆ ಮತ್ತೆ ಶಾಸಕರ ಜೊತೆ ಕುಮಾರಣ್ಣ ಅವ್ರ ಜೊತೆ ಕೂತು ಏನಿವತ್ತು ಈ ಸರ್ಕಾರದ ಇವತ್ತು ಈಗ ತಾನೇ ನಾವು ಮಾತಾಡಬೇಕಾದ್ರೆ ವೈಫಲ್ಯತೆಗಳ ಬಗ್ಗೆ ಚರ್ಚೆ ಮಾಡಿದೆ. ಇವೆಲ್ಲವನ್ನ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಜೆ ಮತ್ತೆ ಮೀಟಿಂಗ್ ಕರೆದಿದ್ದೀವಿ. ಶಾಸಕರ ಜೊತೆ ಎಲ್ಲ ಸೇರಿ ಕೂತು ಚರ್ಚೆ ಮಾಡ್ತೀವಿ. ಯಾರು ಪಕ್ಷ ಬಿಟ್ಟು ಹೋಗಲ್ಲ, ಆಪರೇಷನ್ ಕಾಂಗ್ರೆಸ್ ಆಗಲ್ಲ ಪ್ರಶ್ನೆನೇ ಇಲ್ಲಣ್ಣ. ಯಾಕೆಂದ್ರೆ ಯಾಕೆ ಆಪರೇಷನ್ ಕಾಂಗ್ರೆಸ್ಸು ಆಗ್ಲಿಕ್ಕಿಲ್ಲ ಅಂದ್ರೆ, ನಿಮಗೆ ಗೊತ್ತಿದೆ, ಈಗ ಕಾಂಗ್ರೆಸ್ 2 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಈಗ ನಿನ್ನೆ ಮೊನ್ನೆ 10 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆ 10 ಕೋಟಿ ರೂಪಾಯಿ ಎಲ್ಲಿಗೆ ಸಾಕಾಗ್ತದೆ? ಒಂದು ರಸ್ತೆ ಮಾಡಿಸ್ತಾನ, ಗುಂಡಿ ಮುಚ್ಚಿಸ್ತಾನ, ಸ್ಕೂಲ್ ಅಭಿವೃದ್ಧಿ ಕೊಡ್ತಾನ, ಅಥವಾ ಹಾಸ್ಪಿಟಲ್ ನಿರ್ಮಾಣ ಮಾಡಿಸ್ತಾನೆ? ಏನು ಮಾಡ್ತಾರೆ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇದ್ದಾಗ ಇನ್ನು JDS ಶಾಸಕರಿಗೆ ಅವರು ಯಾವ ರೀತಿ ವಿಶ್ವಾಸ ಮೂಡಿಸ್ಬೋದು, ಯಾವ ರೀತಿ ಕರಿಬೋದು, ಯಾತಕ್ಕೋಸ್ಕರ ಕರಿಬೋದು, ಏನು ಕೊಡ್ತೀನಿ ಅಂತ ಕರಿಬೋದು? ಆಮೇಲೆ ಇಲ್ಲಿ ನಮ್ಮ ಶಾಸಕರು ಇರ್ತಕ್ಕಂಥವ್ರನ್ನ ಒಂದು ಮಾತು ಹೇಳ್ತೀನಿ. ನಾನು ನೋಡ್ದಂಗೆ ಹಲವಾರು ವರ್ಷಗಳಿಂದ ದೇವೇಗೌಡರು ಸಾಹೇಬ್ರ ಜೊತೆ, ಕುಮಾರಣ್ಣ ಅವ್ರ ಜೊತೆ, ನಮ್ಮ ಕುಟುಂಬದ ಜೊತೆ ಒಂದು ನೆಂಟಿಟ್ಕೊಂಡಿದ್ದಾರೆ. ಪರ್ಸ್ನಲಿ ದೇ ಆರ್ ವೆರಿ ಅಟ್ಯಾಚ್ಡ್. ಹಾಗಾಗಿ ಒಂದು ಮಾತು ಬಂದ್ರೂ ಬೇಕಾದ್ರೆ ನಮ್ಮ ಹತ್ರ ಅವರು ಓಪನ್ ಆಗಿ, ನಾನೇ ಎಷ್ಟು ಸಲ ಹೇಳ್ತೀನಿ, ಅಣ್ಣ ಏನಿದ್ರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಹೇಳಿ, ಏನಾರು ನಮ್ಮಲ್ಲೇನಾದ್ರು ಲೋಪದೋಷಗಳಿದ್ರೆ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಾಯಕರ ಹತ್ರ ನಾವೇ ಕೂತು ಮಾತಾಡ್ತೀವಿ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಹಾಗಾಗಿ ನಮ್ಮಲ್ಲಿ ಆ ರೀತಿ ಯಾರು ಕೂಡ ಆಸಿಲೇಷನ್ ಇರ್ತಕ್ಕಂಥವ್ರು ನನ್ನ ಕಣ್ಗಂತೂ ಕಾಣ್ತಾರೆ. ಥ್ಯಾಂಕ್ ಯು. ತಿಂಡಿ ಹೇಳಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.